ಭಾಗದಲ್ಲಿ ಇವತ್ತು ಕಳೆದ 200 ದಿನಗಳಿಂದ ನಮ್ಮ ರೈತರ ಜಮೀನನ್ನ ಉಳಿಸ್ಕೊಳ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಮನೆ ಮಠವನ್ನ ಬಿಟ್ಟು ಇವತ್ತು ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಬೈರಮಂಗಲ ಇರ್ಬೋದು, ಕೆಂಚಗಾರನಹಳ್ಳಿ ಇರ್ಬೋದು, ಬಿಡದಿ ಇರ್ಬೋದು, ಇನ್ನೂ ಅನೇಕ 10 ಹಳ್ಳಿಗಳು ಸೇರಿದಂತೆ ಎಲ್ಲಾ ಭಾಗದಿಂದಲೂ ಕೂಡ ಇವತ್ತು ರೈತ ಕುಟುಂಬಗಳು, ವಿಶೇಷವಾಗಿ ರೈತ ಮಹಿಳೆಯರು ಕೂಡ ಇವತ್ತು ಇಲ್ಲಿ ಆಕ್ರೋಶ ಭರಿತವಾದಂತ ಈ ಒಂದು ಹೋರಾಟದ ಸಭೆಯಲ್ಲಿ ನಾನು ಅವಾಗಿಂದ ನೋಡ್ತಾ ಇದ್ದೇನೆ. ಬಿಸಿಲು ಬರುತ್ತೆ, ಮತ್ತೆ ಮೋಡ ಬರುತ್ತೆ, ಆದ್ರೆ ಇದು ಯಾವುದನ್ನು ಕೂಡ ನೀವು ಲೆಕ್ಕಿಸಿದಿರ. ಮುಂದಗಡೆ ವೇದಿಕೆ ಮುಂಭಾಗದಲ್ಲಿ ಕೂತು ಪ್ರತಿಯೊಬ್ಬರು ಮಾತನಾಡ್ತಕ್ಕಂಥದನ್ನ ಅತ್ಯಂತ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಕ್ಕಂಥ ಒಂದು ಸೌಜನ್ಯತೆಯನ್ನ ತೋರಿಸಿದ್ದೀರಣ್ಣ. ಇವತ್ತು ಇದು ಯಾವುದ ಜನತಾದಳ ಪಕ್ಷದ ಸಭೆಯಲ್ಲ. ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಉದ್ದೇಶಕ್ಕಾಗ್ಲಿ, ರಾಜಕೀಯದ ಲಾಭಕ್ಕಾಗ್ಲಿ ಇವತ್ತು ನಾವು ನಿಮ್ಮ ಹೋರಾಟ ಅಲ್ಲ, ಇದು ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ಭಾವಿಸಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಎದುರುಗಡೆ ಬಂದು ನಿಂತು ಮಾತನಾಡ್ತಕ್ಕಂಥದಕ್ಕೆ ಬಂದಿದ್ದೇವಣ್ಣ. ಈಗಾಗಲೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಬೈರಮಂಗಲ ಮಂಜಣ್ಣ ಅವರು ಮದುವೆ ಆಗಿರ್ತಕ್ಕಂಥ ಅಕ್ಕನವರ ಊರು ಅಂತಕ್ಕಂಥದ್ರ ಬಗ್ಗೆ ನನಗೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ. ಬಹುಶಃ ಇಲ್ಲೇ ಮನೆ ಇರೋದ, ಈಗಲೂ ಕೂಡ ನಿಮ್ ಮುಂದೆ ಅದನ್ನೇ ವಿಚಾರವನ್ನ ಮುಂದೆ ಇಟ್ಟಿದ್ದಾರಣ್ಣ. ಯಾವ ರೀತಿ ಮಂಜಣ್ಣ ಅವರಿಗೆ ಇದು ಅವರ ಸ್ವಂತ ಊರಾಗಿದೆಯೋ, ಬಹಳ ಜನ ರಾಜಕೀಯ ವಿರೋಧಿಗಳು ಹೇಳ್ತಾರೆ ಎಲ್ಲೋ ಹಾಸನ್ನಿಂದ ಬಂದಿರತಕ್ಕಂಥವರು. ಹಾಸನ್ನ ಹರದನಹಳ್ಳಿಯಲ್ಲಿ ದೇವೇಗೌಡರು ಸಾಹೇಬರು, ದೇವೇಗೌಡರ ಕುಟುಂಬ ಜನ್ಮ ತಾಳಿದ್ರು ಕೂಡ ರಾಮನಗರ ಜಿಲ್ಲೆಯಲ್ಲಿ ಒಂದು ರಾಜಕೀಯವಾಗಷ್ಟೇ ಅಲ್ಲ, ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ, ಒಂದು ಸಂಪರ್ಕ ನಿರಂತರವಾಗಿ ಕಳೆದ 30-35 ವರ್ಷಗಳಿಂದ, ಅಂದ್ರೆ 3-4 ದಶಕಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಇವತ್ತು ನಾವೇನು ಬಿಡದಿ ವ್ಯಾಪ್ತಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. ಇವತ್ತು ನಾವು ಕೂಡ ಬಿಡದಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳೇ, ನಾವು ರೈತರ ಮಕ್ಕಳು. ಕಳೆದ ಹಲವಾರು ತಿಂಗಳುಗಳಿಂದ ಪ್ರತಿನಿತ್ಯ ನೀವು ಯಾತನೆಯನ್ನ ಏನು ಅನುಭವಿಸ್ತಾ ಇದ್ದೀರಿ, ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಕಾಡಿರಬಹುದು, ಒಂದು ಪ್ರಶ್ನೆ ನಿಮ್ಮಲ್ಲೇ ಉಟ್ಕೊಂಡಿರಬಹುದು, ಅಥವಾ ಅದನ್ನ ಬೇರೆ ಬೇರೆಯವರು ನಾನಾ ರೀತಿಯಾದಂತ ವಿಶ್ಲೇಷಣೆ ಮಾಡುವ ಮೂಲಕ ಹುಟ್ಟಾಕಿರ್ಬೋದು. ಆದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿರಬಹುದು, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸತ್ಯ, ಆದರೆ ಅವ್ರಿಗೆ ಜೀವ ಯಾವತ್ತಿಗೂ ಮಿಡಿತಕ್ಕಂಥದ್ದು ಪ್ರತಿ ಕ್ಷಣ ರಾಮನಗರ ಜಿಲ್ಲೆಯ ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮಂಜಣ್ಣ ಅವರಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಯ್ತು. ನಾ ಮಂಜಣ್ಣ ಅವ್ರಿಗೆ ಹೇಳ್ತಾನೆ ಬಂದೆ, ಮಂಜಣ್ಣ ಅವರೇ, ನಾವು ಒಂದು ದಿನದ ಹೋರಾಟ ಮಾಡಿದ್ರೆ ಇದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯರ ಮೇಲಲ್ಲ, ರಾಕ್ಷಸರ ಮೇಲೆ ಅಂತಕ್ಕಂಥದ್ದು ಇವತ್ತೇನು ಬಂದು ಇವತ್ತು ಹೋರಾಟಕ್ಕೆ ಮೊದಲನೇ ದಿನ ಪಾದಾರ್ಪಣೆಯನ್ನು ಮಾಡಿದ್ದೀವಿ. ಒಂದು ಮಾತು ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಅದು ರೈತ ಪರವಾದಂತ ಹೋರಾಟ, ರೈತ ಪರವಾದಂತ ಬದ್ಧತೆ, ರೈತ ಪರವಾದಂತ ಕಾಳಜಿಯಿಂದ ಇವತ್ತು ಈ ಪಕ್ಷ ಇಲ್ಲಿವರೆಗೂ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಂದ್ರಗಳ ಪ್ರೀತಿಯಿಂದ ಉಳ್ಕೊಂಡ್ ಬಂದಿದೆ.
ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಮಾತನ್ನ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಪರವಾಗಿ ಬಹಳ ಸ್ಪಷ್ಟವಾದಂತ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. ಇವತ್ತೇನು ನಿಮ್ಮ ಈ ಒಂದು ಜಮೀನನ್ನ 9,000 ಎಕರೆನೋ 8,500 ಎಕರೆನೋ ಜಮೀನು ಇವತ್ತೇನು ಈ 10 ಹಳ್ಳಿಗಳಲ್ಲಿ ಇವತ್ತೇನು ನೀವೆಲ್ಲರೂ ನಿಮ್ಮ ತಾತ, ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ, ನಿಮ್ಮ ತಂದೆ, ಈಗ ನನ್ನ ವಯಸ್ಸಿನ ಯುವಕರ ಕಾಲಘಟ್ಟದವರೆಗೂ ಮುಂದಿನ ಭವಿಷ್ಯದ ಪೀಳಿಗೆಗಳು ಕೂಡ ಇವತ್ತು ಈ ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಕೂತಿದ್ದಾರೆ. ನನ್ನ ಮನ್ಸು ಒಪ್ಲಿಕ್ಕಿಲ್ಲ ಮಕ್ಕಳ ಕೈಲಿ ಪ್ಲೇ ಕಾರ್ಡ್ಸ್ ಇಡ್ಸಕ್ಕೆ. ಆದ್ರೆ ಬಹುಶಃ ಅವರು ತಂದೆ ತಾಯಂದಿರುಗಳ ಜೊತೆ ಗ್ರಾಮಗಳಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಅಲ್ಲಿ ಬೀದಿಲಿ ಆ ರಸ್ತೆ ಬದಿಲಿ ನೀವು ಕೂತ್ಕೊಂಡು ಆ ಬಿಸಿಲಲ್ಲಿ ಒಂದ್ ಶಾಮಿಯಾನೆ ಹಾಕಿಲ್ಲ, ಎಂತದಿಲ್ಲ. 2-2.5 ಗಂಟೆ ನೀವು ಇಷ್ಟು ಕೂತ್ಕೊಂಡು ಇವತ್ತು ಹೇಗಾದ್ರೂ ಮಾಡಿ ನಮ್ಮ ಜಮೀನನ್ನು ನಮಗೆ ವಾಪಸ್ ಉಳಿಸ್ಕೊಡಿ ಅಂತಕ್ಕಂಥ ಆಕ್ರೋಶ ಭರಿತವಾದಂತ ಒಂದು ಹೋರಾಟಕ್ಕೆ ನೀವಷ್ಟೇ ಅಲ್ಲ, ನಮ್ಮ ಭವಿಷ್ಯದ ನಮ್ಮ ಮನೆ ಮಕ್ಕಳು ಕೂಡ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ. ಅಲ್ಲಿ ಒಬ್ರು ಹೆಣ್ಮಗಳು ಹೇಳ್ತಾ ಇದ್ರು, ಪ್ರತಿದಿನ ನಾನು ಮಂಜಣ್ಣವ್ರ ಹತ್ರ ಮಾತನಾಡ್ತಾ ಇದ್ದೇನೆ ಈ ವಿಚಾರವನ್ನ. ಅದ್ ಎಂತದೋ ಜೆಎನ್ಯು ಮಾಡೋದಕ್ಕೆ ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ JMC ಜಂಟಿ ಸರ್ವೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಒಬ್ಬ ಬಹಳ ಬೇಕಾದಂತ ಅಧಿಕಾರಿ ಹೇಳಿದ್ರು ಆತನ ಹೆಸರನ್ನ. ನಾನಿಲ್ಲೇನು ಆತನ ಹೆಸರು ಹೇಳಿ ಮತ್ತೊಂದು ದೊಡ್ಡ ಮನುಷ್ಯ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತೇನೆ. ಇವತ್ತು ರಾಜಕೀಯ ಪಕ್ಷಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ಜನಗಳು ಯಾರನ್ನ ಆರಿಸ್ತಾರೆ, ಯಾರನ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ನ ಇಲ್ಲಿವರೆಗೂ ಇತಿಹಾಸಗಳಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೇವೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರಬಹುದು. ಆದ್ರೆ ಅಧಿಕಾರಿಗಳಿಗೆ ದಯವಿಟ್ಟು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವು ಬೆಳೆಸಿರ್ತಕ್ಕಂಥ ಜನ ಇಲ್ಲಿ, ಹರಿಸಿರ್ತಕ್ಕಂಥ ಜನ ಇಲ್ಲಿ, ರಾಜಕೀಯವಾಗಿ ಅತ್ಯಂತ ಉನ್ನತವಾದಂತ ಪದವಿಗೆ ಹೋಗಿ ತಲುಪಲಿಕ್ಕೆ 2 ಬಾರಿ ಈ ಜಿಲ್ಲೆಯ ಜನತೆ, ನಮ್ಮ ತಾಲೂಕಿನ ಜನತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ ಇದು. ಕುಮಾರಣ್ಣ ಒಂದು ದಿನ ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಲ್ಲ. ಒಂದು ಸಣ್ಣ ವಿಚಾರದಲ್ಲಿ ಯಾರಿಗಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಚಾರಗಳಲ್ಲೇ ಫೋನ್ ಬಂದಾಗ ಅದೇನೋ ಸೆಟ್ರೇಟ್ ಮಾಡಿ ಕಳಿಸಿ ಬ್ರದರ್, ಜನತಾದಳವೋ ಕಾಂಗ್ರೆಸ್ಸೋ ಬಿಜೆಪಿ ಯಾವ ಪಕ್ಷದ ಲೆಕ್ಕಾಚಾರಗಳು ಮಾಡ್ಲಿಕ್ಕೆ ಹೋಗಬೇಡಿ, ಬುದ್ಧಿ ಹೇಳಿ ಕಳಿಸಿ ನಾವು. ಆ ರೀತಿ ಇವತ್ತು ನಮ್ಮ ಜಿಲ್ಲೆನಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಇವತ್ತು ಅಧಿಕಾರದ ಮದ ಇವತ್ತು ಯಾವ ಹಂತಕ್ಕೆ ಇವತ್ತು ಈ ರಾಜ್ಯದ ನೀವು ಬೆಳೆಸಿರ್ತಕ್ಕಂಥವ್ರೆ ಉಪಮುಖ್ಯಮಂತ್ರಿಗಳು ಪಾಪ ಬರ್ತಾರೆ, ರೈತರ ಜೊತೆ ಮಾತನಾಡ್ತಕ್ಕಂಥದ್ದೇನ್ರಿ ಮಾತುಗಳದು. ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ, ಇವತ್ತು ಪಾಪ ನಿಂತ್ಕೊಂಡು ರೈತರ ವಿರುದ್ಧ ತೊಡೆ ತಟ್ತಾ ಇದ್ದೀರಲ್ಲ, ಆ ತೊಡೆ ತಟ್ಟತಕ್ಕಂಥ ಶಕ್ತಿಯ ಸಾಮರ್ಥ್ಯ ಕೊಟ್ಟಂತವ್ರು ಯಾರ್ರಿ ನಿಮಗೆ? ಇದೇ ರೈತರು ಕಂಡ್ರಿ. ಬಹಳ ದಿನ ನೀವು ತೊಡೆ ತಟ್ಟಕ್ಕಾಗಲ್ಲ. ಇವತ್ತು ರೈತರು ಪಾಪ 4 ಜನ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯ ಜನತೆ 4 ಜನ ಶಾಸಕರನ್ನ ಇವತ್ತು ಆಯ್ಕೆ ಮಾಡಿ ಕೊಟ್ಟವರಲ್ಲ. ಮುಂದೊಂದು ದಿನ ಇವತ್ತೇನು ಇದೇ ತೊಡೆ ತಟ್ತಾ ಇದೀರಿ, ನಿಮ್ ತೊಡೆ ಮುರಿತಕ್ಕಂಥ ದಿನಾನು ಬಹಳ ದೂರ ಇಲ್ಲ. ಇದೇ ರೈತರು ನಿಮ್ಮ ತೊಡೆಯನ್ನು ಮುರಿದು ಮನೆ ಕಳಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಓಹೋ ಹೇಳ್ತಾರೆ, ಏನ್ ಮಕ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದಂತೆ. ನೀವು ಯಾರು ನನ್ಗೆ ಗೊತ್ತಿದೆ, 2 ಪದಗಳು ದಳ್ಳಾಳಿಗಳು, ಬ್ರೋಕರ್ಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ದೇವೇಗೌಡರ ಮನೆ ಬಾಗಿಲಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವ್ರ ಮನೆ ಬಾಗಿಲಾಗ್ಲಿ, ದಳ್ಳಾಳಿಗಳಾಗ್ಲಿ, ಏಜೆಂಟ್ಗಳಾಗ್ಲಿ, ಇವಾಗ ಏನ್ ಈ ಪ್ರಾಜೆಕ್ಟ್ ಮಾಡಕ್ಕೆ ಪಾಪ ಬಹಳ ವೇಗದಿಂದ ಹೊರಟುಬಿಟ್ಟಿದ್ದೀರಲ್ಲ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಯೋಜನೆನ?
GBIT, GBDA ಮೂಲಕ GBIT ಅದೆಂತದು 2000 ಎಕರೆಯಲ್ಲಿ ಎಂತ ಸಿಟಿ ಅಣ್ಣ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AICT. ನೋಡಿ ತಿಳ್ಕೊಂಡಿದ್ದೀರಾ? ನಮ್ಮ ಯುವಕರು ಓದವ್ರೆ, ರೈತರ ಮಕ್ಕಳು ನೋಡಿ ಹೆಂಗ್ ಹೇಳ್ತಾರೆ. ರೈತರ ಮಕ್ಕಳು, ರೈತರು ಓದ್ದೆ ಹೋದ್ರು ಕೂಡ ಬುದ್ಧಿವಂತರು, ಪ್ರಜ್ಞಾವಂತರು, ತಿಳುವಳಿಕೆದಾರರು ಯಾವನ್ಸ್ಬಿಡ್ತೀವಿ ಅನ್ಕಬಿಡಿ. ಪಾಪ 2000 ಎಕರೆಯಲ್ಲಿ ಅದೆಂತದ AICT ಮಾಡ್ತೀನಿ ಅಂತೀರಲ್ಲ ಸ್ವಾಮಿ. ಕಳೆದ 6 ತಿಂಗಳು, 1 ವರ್ಷ, 2.5 ವರ್ಷದಿಂದ ಆ ಬೆಂಗಳೂರು ನಗರದಲ್ಲಿ ಬಹುಶಃ ನೀವೆಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ನೋಡಿದ್ರೆ ಏನೋ, ನಿಮ್ ಯೋಗ್ಯತೆಗೆ ಗುಂಡಿ ಮುಚ್ಚಕ್ ನಿಮ್ಮ ಹತ್ರ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ನಮ್ ತಾಯಂದ್ರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಕಣ್ರವ. ಅದೆಂತದೋ 5 ಗ್ಯಾರಂಟಿ ಅಂತ ಹೇಳ್ತಾರೆ. ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇಲ್ಲ ಕಣವ. ಆದ್ರೆ ನಿಮಗೆ ಸರ್ಕಾರ ಏನ್ ಹೇಳಿತ್ತು, ಅವರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳದಂತ ನುಡಿಮುತ್ತಿನ ಮಾತುಗಳು ನಾವು ಹೇಳ್ತಾ ಇಲ್ಲ ತಾಯಿ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀನಿ ಅಂದ್ರು. ಯಾವಾಗ ಬರ್ತದೆ 2,000? ಲೋಕಸಭೆ ಚುನಾವಣೆ ಬಂದಾಗ 4 ತಿಂಗಳು ಒಂದೇ ಸಲ ಇಟ್ಕೊಂಡು ಬಡ್ದ್ಬಿಟ್ರು ನಿಮ್ ಖಾತೆಗಳಿಗೆ. ಮತ್ತೆ ಇಲ್ಲಿ ಚನ್ನಪಟ್ಟಣ, ಶಿಗ್ಗಾವಿ ಸೆಂಟೂರಲ್ಲಿ ಒಂದು ಉಪಚುನಾವಣೆ ಆಯ್ತು. 4 ತಿಂಗಳು ನೋಡಿ, ಒಬ್ಬ ಯುವಕ ಹೇಳ್ತಾನೆ, 4 ತಿಂಗಳು ಲೆಕ್ಕ ಹೇಳ್ತಾನೆ. ಯಾರು ದುಡ್ಡು ಕೊಡ್ತಾವ್ರವ ಅವರು? ಅದೆಂತದೋ ನಮ್ಮ ಏನು, ನಮ್ಮ ಹಕ್ಕು, ನಮ್ಮ ತೆರಿಗೆ. ಮತ್ತದೆಂತದೋ ಇಲ್ಲಿ ಮೇಕೆದಾಟೊಂದು ತೂರಾಡ್ಕೊಂಡು ಹೋದ್ರಲ್ಲಪ್ಪ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ಕಂಡೋರ್ ಫಲ ಹೋಗಿದೆ ಇವತ್ತು. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಮೇಕೆದಾಟು ಪಾಪ ಕೇಳಿದಾರೆ ಅಂತ ಮಾತಿದ ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಅಣ್ಣ, ಇವತ್ತು ನಾವು ಈ ವಿಚಾರದಲ್ಲಿ ಒಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಎಷ್ಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟ್ ಅಂದ್ರು. ಈಗ ಹೇಳ್ತಾ ಇರ್ತಕ್ಕಂಥದ್ದು, ಈ 20,000 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥದಕ್ಕೆ ದುಡ್ಡು ಎಲ್ಲಿದೆ ಅಂದ್ರೆ, BMRDA ಇಂದ 2,950 ಕೋಟಿ ಸಾಲ ತಗೋತಾರಂತೆ. ಮತ್ತೆ ಬಾಹ್ಯ ಸಾಲ ಬಂದ್ಬಿಟ್ಟು ಹುಡ್ಕೋದಿಂದ ತಗೋತಾರಂತೆ. ಹುಡ್ಕೋದಿಂದ ಹೆಂಗ್ ತಗೋತೀರಿ ನೀವು ಸಾಲ? ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಂದ್ರೆ ನಿಮ್ಗೆ ಸಂಪೂರ್ಣ ಪ್ರಾಸೆಸ್ ನಿಮ್ಗೆ ಗೊತ್ತದೆ. ಏನ್ ಮಾಡ್ಬೇಕಣ್ಣ? ಜಮೀನು ಹಣ ಇಡಬೇಕು, ಶೂರಿಟಿ ಕೊಡಬೇಕು, ಅಥವಾ ಮಾರ್ಟ್ಗೇಜ್ ಕೊಡಬೇಕು. ಯಾರು ಕೊಡ್ತೀರಿ? ಮುಖ್ಯಮಂತ್ರಿಗಳೇ, ನಿಮ್ಮನೆ ಆಸ್ತಿ ಕೊಡ್ತೀರಾ ಮಾರ್ಟ್ಗೇಜ್ಗೆ? ಕಾಂಗ್ರೆಸ್ ಪಕ್ಷದ ನಿಮ್ಮ ಶಾಸಕರ ಆಸ್ತಿ ಕೊಡ್ತೀರಾ ಮಾರ್ಟ್ಗೇಜ್ಗೆ? ಇರ್ಲಿಲ್ಲ, ಬೇಡ. ವೈಯಕ್ತಿಕನು ಬೇಡ, ನಾನು ಹೋಗಲ್ಲ ಆ ಮಟ್ಟಕ್ಕೆ, ಬೇಡ. ಕೊನೆಗೆ ನೀವು ಕೊಡ್ತಕ್ಕಂಥದ್ದು ರೈತರ ಭೂಮಿ. ಮೊದಲು ನೀವೇನ್ ಅನ್ಕೊಂಡ್ರಿ? ಮಹಾನ್ ಭಾವರು ಏನಂದ್ರಿ? 9,000 ಎಕರೆಯಲ್ಲಿ ಇವ್ರ ಲೆಕ್ಕಾಚಾರ ಇದ್ದಿದ್ದು ಕನಿಷ್ಠ ಪಕ್ಷ 3,500 ಇಂದ 4,000 ಸರ್ಕಾರಿ ಸವಲತ್ತಲ್ಲಿ ಇರ್ತಕ್ಕಂಥ ಜಮೀನು ಮಾಲೀಕತ್ವ ಸಿಕ್ಬಿಡ್ತದೆ ನಮಗೆ. ಇನ್ನೊಂದು 1,000 ಎಕರೆ ಹೆಂಗಾದ್ರೂ ಹಂಗೋ ಹಿಂಗೋ ಒಂದು ಒಪ್ಪಿಸ್ಬಿಟ್ರೆ ರೈತರಿಗೆ 1,000 ಎಕರೆ ದುಡ್ಡು ಹೊಂದಿಸಿ, ಅಲ್ಲಿಗೆ 5,000 ಎಕರೆ ನಾವು ಮಾರ್ಟ್ಗೇಜ್ ಇಟ್ಬಿಡ್ಬೋದು ಹುಡ್ಕೋಗೆ ಅಂತಕ್ಕಂಥದ್ದು. ಪಾಪ ನಿಮ್ ತಲೆನಲ್ಲಿ ನೀವು ಸ್ಕೆಚ್ ಹಾಕೊಂಡಿದ್ರಿ. ಕೊನೆಗೇನಾಯ್ತು ಇವಾಗ? ಇಲ್ಲ, ಮಂಜಣ್ಣ ಅವ್ರು ಹೇಳಿದ್ರು, ನಿಮ್ಗೆಲ್ಲ ಗೊತ್ತಿದೆ, 720 ಎಕರೆ ಇವತ್ತು ಸರ್ಕಾರದ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಜಮೀನು. ಇನ್ನೊಂದು 1,000 ಎಕರೆ ನಿಮ್ಗೆ ಇಲ್ಲೆಲ್ಲ ನದಿ ಮೂಲದ ಉಷ್ಣಾವರ್ತಿ ನದಿ, ಇವೆಲ್ಲ ಬಫರ್ ಝೋನ್ಗಳು, ವಾಟರ್ ಬಾಡಿಗಳು, ಇವೆಲ್ಲ ಸೇರಿ ಇನ್ನೊಂದು 1,000 ಎಕರೆ. 2013ರ ಭೂಸ್ವಾಧೀನ ಪರಿಹಾರ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆಯಣ್ಣ, ತಿಳುವಳಿಕೆ ಇದೆ. ಏನ್ ಹೇಳುತ್ತೆ ಕಾಯ್ದೆ? ಮಾರುಕಟ್ಟೆ ವ್ಯಾಲ್ಯೂಗಿಂತ 2 ರಿಂದ 3 ಪಟ್ಟು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಈಗ ಪಾಪ ಬಹಳ ಜನ ಕೇಳ್ತಾರೆ, ಇದು ನಮ್ದಲ್ಲ ಕಣಪ್ಪ ಇದು ಯೋಜನೆ. ಉಪಮುಖ್ಯಮಂತ್ರಿ ಹೇಳ್ತಾರೆ, ಮಾತಾಡ್ತಿದ್ರೆ ಅದೇ ಹೇಳ್ತಾರೆ, ಈ ಯೋಜನೆ ನಂದಲ್ಲ, ಈ ಯೋಜನೆ ರೂಪಿಸಿದ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ ಮಹಾನ್ ಭಾವರು. ಒಂದು ಮಾತು ಹೇಳಣ್ಣ, ನನಗೆ 20 ವರ್ಷದ ಹಿಂದೆ ಅಂದ್ರೆ ನನಗೊಂದು 17-18 ವರ್ಷ.
ನನಗೆ ತಿಳುವಳಿಕೆ ಬಂದಾಗಿಂದ ನನಗೆ ತಿಳಿದ ಮಟ್ಟಕ್ಕೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆ ವಿಚಾರವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಟ್ಟಾಗ ಇವತ್ತಿನ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಿಮ್ಮ ಜಮೀನನ್ನ ಕಸ್ಕೊಳ್ತಕ್ಕಂಥದಕ್ಕೆ ಇವತ್ತು ರೈತರ ಜೊತೆನಲ್ಲಿ ಕನಿಷ್ಠ ಪಕ್ಷ ಒಂದು ಸಭೆಯನ್ನ ಮಾಡಿದ್ದಾರ? ನಿಮ್ಮನ್ನ ಕರೆದು ಇಂಥ ಯೋಜನೆನ ಸರ್ಕಾರದ ಲೆವೆಲ್ ಅಲ್ಲಿ ನಾವು ಕೂತ್ಕ ಚರ್ಚೆ ಮಾಡ್ತಾ ಇದ್ದೇವೆ, ಇದನ್ನ ಯಾವ ರೀತಿ ರೂಪಿಸಬಹುದಾ, ಸಾಧಕ ಬಾಧಕಗಳೇನು? ಈಗ ಪರಿಸರ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಪರಿಸರವಾಗಿ ಅಧ್ಯಯನ ಮಾಡಿಲ್ಲ, ಸಾಮಾಜಿಕವಾಗಿ ಅಧ್ಯಯನ ಮಾಡಿಲ್ಲ. ರೈತರ ಪರಿಸ್ಥಿತಿಗಳೇನಾಗ್ತದೆ ಇಲ್ಲಿ ನಿಂತ್ಕೊಂಡು ಒಬ್ರು ಬಹುಶಃ ಪ್ರಕಾಶ್ ಅಣ್ಣ ಅಂತಾರ ಮಾತಾಡಿದ್ರು, ರಾಮಣ್ಣ ಅವ್ರು ಮಾತನಾಡಿದ್ರು, ಹಿರಿಯರು ನಾ ಕೇಳ್ತಾ ಇದ್ದೆ ಒಂದೊಂದು ಮಾತು ಕೂಡ ಹೇಳಿದ್ರಿ ತಾವು. 4 ಲಕ್ಷಕ್ಕೂ ಹೆಚ್ಚು ತೆಂಗಿದೆ ಅಂತ ಈ ಭಾಗದಲ್ಲಿ, ಹೌದಲ್ವೇ? ಮಾವಿನ ಗಿಡಗಳನ್ನೇ ತೋಟಗಾರಿಕೆ ಮಾಡ್ತೀರಿ, ರೇಷ್ಮೆ ಬೆಳಿತೀರಿ, ಇನ್ನ ಹಸ ಕುರಿ ಎಲ್ಲ ಸಾಕೊಂಡಿದ್ದೀರಿ, ಜೀವನ ಪ್ರತಿನಿತ್ಯ ಇದರ ಮೂಲಕ ಜೀವನೋಪಾಯವನ್ನು ಕಟ್ಕೊಂಡಿದ್ದೀರಿ. ಎಷ್ಟು ದುಡ್ಡು ಕೊಡ್ತೀರಿ ಅಂತಾರೆ ಪಾಪ ಇವರು, ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ಇದು. ಇದೇನ್ ಪೇಪರ್ ಮೇಲೆ ಹೇಳೋರ? 1.25 ಕೋಟಿಯಿಂದ 1.5 ಕೋಟಿ ಕೊಡ್ತೀನಿ ಅಂತಾರೆ. ಹೌದಪ್ಪ, ಕುಮಾರಣ್ಣ ನೀವು ಪ್ರಶ್ನೆ ಮಾಡಿದ್ರಿ, ಇದು ಯಾವಾಗ? 2006, 20 ವರ್ಷ, ಹೆಚ್ಚು ಕಮ್ಮಿ 20 ವರ್ಷ ಆಗೋಗದೆ. ಮುಂದಿನ ವರ್ಷ ಬಂದ್ರೆ 20 ವರ್ಷ ಹೋಗ್ಬಿಡ್ತೀವಿ ಅಲ್ಲಿ. ಅವತ್ತು ಕುಮಾರಣ್ಣ ಅವರು ಅವರ ಕೃಷ್ಣ ಕಚೇರಿಗೆ ರೈತ ಮಹಿಳೆಯ ಎಲ್ಲರೂ ಕೂಡ ಮಹಿಳೆಯರು ಬಂದಿದ್ರು, ರೈತ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿದ್ರು. ಆನ್ ಪಾರ್ಟಿ ಯಾವುದು, ಆ ಪಾರ್ಟಿ ಈ ಪಾರ್ಟಿ ಪ್ರಶ್ನೆ ಇರಲಿಲ್ಲ. ರೈತರು ದಯವಿಟ್ಟು ನೋಡೋಣ, ರೈತರಿಗೆ ಪಕ್ಷದ ಹಣೆಪಟ್ಟಿ ಕಟ್ಟದ ಬೇಡ, ದಯಮಾಡಿ ಕೈ ಜೋಡಿಸ್ತೀನಿ. ನಾವಿಲ್ಲಿ ಹಣೆಪಟ್ಟಿ ಕಟ್ಕೊಳ್ಳಿ, ಅವ್ರ ಹಣೆ ಬರ, ಅದು ನಾವು ಅಲ್ಲ. ರೈತರಿಗೆ ಯಾವ ಪಕ್ಷ ಇಲ್ಲ. ಕುಮಾರಣ್ಣ ಏನ್ ಹೇಳಿದ್ರು? ಎಕರೆಗೆ 30 ಲಕ್ಷ ಪರಿಹಾರ ಕೊಡಿಸ್ತೇನೆ, ಮತ್ತೆ ಪ್ರತಿ ವರ್ಷ ಆನ್ಯುಟಿ ಕಟ್ಕೊಳ್ತೇನೆ ಅಂತಕ್ಕಂಥದ್ದು ಇಷ್ಟು ಹೇಳಿದ್ರು ಕುಮಾರಣ್ಣ ಅವರು. ಇನ್ನೂ ಹಲವಾರು ನಿಯಮಾವಳಿಗಳು ಕುಮಾರಣ್ಣ ಅವರು ಹಾಕೊಂಡಿದ್ರು. ಆದ್ರೆ ಏನಾಯ್ತು, ಒಂದು 2, 3, 4 ಸಭೆ ಆದ ಬಳಿಕ ಯಾವಾಗ ರೈತರು ಬೇಡ, ನಮ್ಗಿದೇನೋ ಸರಿ ಕಾಣ್ತಕ್ಕಂಥದ್ದಿಲ್ಲ, ದಯವಿಟ್ಟು ಈ ಯೋಜನೆನ ನೀವು ವಾಪಸ್ ತಗೋಬಿಡಿ ಅಂತ ಹೇಳಿದ್ರು. ಇದೇನ್ ಬರೀ ಬಿಡದಿಲ್ ಮಾಡದಂತ ಯೋಜನೆ ಅಲ್ಲ ಇದು. ಎಲ್ಲೆಲ್ಲ ನಮ್ಮ ಸಾಕೂರಲ್ಲಿ, ನಂದಗುಡಿಲಿ, ಸೋಲೂರಲ್ಲಿ, ಇನ್ನು ನಮ್ಮ ಬಿಡದಿನಲ್ಲಿ ಒಂದು 5 ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಬೇಕು ಅಂತ ಇತ್ಯರ್ಥ ಮಾಡಿದ್ವಿ. ಅದ್ರ ಪೈಲಟ್ ಪ್ರಾಜೆಕ್ಟ್ ಬಂದು ಬಿಡದಿಯಿಂದ ಚಾಲನೆ ಮಾಡಬಹುದ ನಮ್ಮ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತ ಆಲೋಚನೆ ಮಾಡಿದ್ ಸತ್ಯ. ಅದೇನು ಮುಚ್ಚುಮರೆ ಏನಿಲ್ಲ, ಅವೆಲ್ಲ ಕಡತಗಳಲ್ಲಿದೆ ಇವತ್ತಿಗೂ ಕೂಡ. ಆದ್ರೆ ಯಾವಾಗ ರೈತರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಸೌಹಾರ್ದಿತವಾದಂತ ಸಭೆಗಳನ್ನ ನಡೆಸಿದ್ರು, ಆಗ ರೈತರು ಕೊಟ್ಟಂತ ಸಲಹೆಗಳನ್ನ ಸ್ವೀಕಾರ ಮಾಡಿ ಕುಮಾರಣ್ಣ ಅವರು ತಟಸ್ಥ ಆದರು. ಈಗ ಪಾಪ ಎಂತದೋ ನೋಟಿಫಿಕೇಶನ್ ಮಾಡ್ಬಿಟ್ಟವ್ರೆ ಕುಮಾರಣ್ಣ ಅವರು ಅಂತ ನಿನ್ನೆ ಮಾಧ್ಯಮದಲ್ಲಿ ಉಪಮುಖ್ಯಮಂತ್ರಿಗಳು ಹೇಳವ್ರೆ. ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಬಹುಶಃ ಒಂದು 40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದೀರಿ ಅಂತಕ್ಕಂಥದ್ದು ನಾವೆಲ್ಲ ಅನ್ಕೊಂಡಿದ್ದೇವೆ. ನೀವು ಬಹಳ ಅನುಭವಿಗಳು. ಆದ್ರೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ವಿಚಾರವನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡು ನಾನು ಏನ್ ಮಾತನಾಡಕ್ ಹೋಗ್ತಾ ಇದ್ದೇನೆ, ಯಾಕೆಂದ್ರೆ ನಿಮ್ಗಲ್ಲ, ನಿಮ್ಮ ಸ್ಥಾನಕ್ಕಿರ್ತಕ್ಕಂಥ ಶಕ್ತಿ ಅದು. ಸುಮ್ನೆ ಬಂದು ಮಾಧ್ಯಮದ ಮುಂದೆ ಅವನು ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ಕಿವಿ ಊದ್ತಾನೆ. ಅನಿತಾ ಕುಮಾರಸ್ವಾಮಿ ಅವರು ಅದೆಂತದ್ದು ಭೂ ಪರಿಹಾರಕ್ಕೆ ಅರ್ಜಿ ಹಾಕ್ಬಿಟ್ಟವ್ರಂತೆ. ಯಾವನೇ ಅರ್ಜಿ ಹಾಕ್ತವನ್ ಭೂ ಪರಿಹಾರಕ್ಕೆ? ನಾನು ಅವತ್ತು ಹೇಳಿದ್ದೇನೆ, ಇಲ್ಲಿ ಕೂತಾರೆ ನಮ್ ಜವರಣ್ಣ, ಯಶವಂತಪುರದ ಸಭೆ ಹೇಳಿದ್ದೇನೆ, ಸವಾಲನ್ನು ಹಾಕಿದ್ದೇನೆ. ಉಪಮುಖ್ಯಮಂತ್ರಿಗಳು ಏನಾದ್ರೂ ನಾವು ಪರಿಹಾರ ಕೋರಿ ಏನಾದ್ರೂ ಅರ್ಜಿ ಹಾಕಿರ್ತಕ್ಕಂಥದ್ದು ಏನಾದ್ರೂ ಸಾಬೀತು ಮಾಡಿದ್ರೆ ಇವತ್ತಿಂದ ನಾನು ಯಾವತ್ತೂ ಇಲ್ಲ ಮತ ತೋರಿಸ್ಲಿಕ್ಕಿಲ್ಲ ಈ ಭಾಗದಲ್ಲಿ. ಅದು ಪಾಪ ಯಾರು ಅವನಲ್ಲ, ಯಾರೋ ಮಹಾನ್ ಭಾವ ಇಲ್ಲಿ ನಮ್ಮ ಮನೆಯಣ್ಣ ಹೇಳಿದ್ರಲ್ಲ ಹೆಸರನ್ನ, ಅವನ್ ಕಿವಿ ಊದ್ತಾನೆ. ಪಾಪ ಗೊತ್ತಿಲ್ಲ ಈ ಅಪ್ಪನಿಗೆ ಇಲ್ಲಿ ನಾನ್ ನೋಡಿದಾಗಿಂದ ಇಲ್ಲೊಂದು ಚೀಟಿ ಇರ್ತದೆ, ಚೀಟಿ ತೆಗೆ ಪೆನ್ ಕೊಡಿ ಅಂದ್ರು. ನೀವು ಪಾಪ ರಾಜ್ಯದ ಜನ ಪೆನ್ ಕೊಟ್ಬಿಟ್ಟಿದ್ದೀರಿ, ಜಿಲ್ಲೆ ಜನ 4 ಕ್ಷೇತ್ರಗಳಲ್ಲಿ ಗೆಲ್ಸಿ
16 ಪೆನ್ಗಳು ಕೊಟ್ಬಿಟ್ಟಿದ್ದೀನಿ. ಪೆನ್ ಕೊಟ್ಟವ ಆಸಾಮಿ ಏನ್ ಮಾಡ್ಬೇಕು? ಜನರ ಕೆಲಸ ಮಾಡ್ಕೋಬೇಕಾ, ಸ್ವಂತ ಕೆಲಸ ಮಾಡ್ಬೇಕಾ? ಏನ್ ಮಾಡ್ತಾವ್ರೆ ಮುಖ್ಯಮಂತ್ರಿಗಳು? ಹೌದಪ್ಪ, ರಾಮನಗರ ಜಿಲ್ಲೆ ಜನ ನೀನು ಇಷ್ಟೆಲ್ಲ ಬೆಳೆಸೋರಲ್ಲಣ್ಣ, ನೀನ್ ಯಾಕಣ್ಣ ಹೋಗ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ಯಾ? ರಾಮನಗರ ಜಿಲ್ಲೆನಲ್ಲಿ ಯಾಕೆ ಉಸ್ತುವಾರಿ ತಗೊಳ್ಳಿಲ್ಲ ನೀನು? ಯಾಕಣ್ಣ? ಯಾಕಿಲ್ಲ? ಏನಿಲ್ವೋ ಒಳಗಡೆ? ಏನು ಅಳ್ಳಾಡಕ್ಕಿಲ್ವ ಡಬ್ಬ? ಅದಕ್ಕೆ ಬೆಂಗಳೂರಿಗೆ ಹೋಗಿದ್ಯಣ್ಣ ಅಳ್ಳಾಡ್ಸಕ್ಕೆ? ಪಾಪ ಕೇಳ್ತಾರೆ ಮೊನ್ನೆ ಗುಂಡಿ ಮುಚ್ಚ ಕತೆ ಬತ್ತೀನಿ ಅಲ್ಲಿಗೆ ಹೋಯ್ತಾ ಇದ್ದೆ. ಬೆಂಗಳೂರು ಗುಂಡಿದೆ ಇವತ್ತು ಇಡೀ ರಾಷ್ಟ್ರ ಮಟ್ಟದ ಚರ್ಚೆ, ವಿಶ್ವದಲ್ಲಿ ಎಲ್ಲೆಡೆ ಬೆಂಗಳೂರು ಗುಂಡಿದೆ ಚರ್ಚೆ. ಹೇಳ್ತಾರೆ ಬಾಬಾ ಕುಮಾರಸ್ವಾಮಿ ಅವರೇ, ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದೀರಿ, ಪ್ರಧಾನಮಂತ್ರಿಗಳಿಗೆ ಹೇಳಿ ದುಡ್ಡು ಕೊಡಿಸಿ ಅಂತಾರೆ. ಅಯ್ಯೋ ನಿಮ್ ಯೋಗ್ಯತೆಗೆ ಉಪಮುಖ್ಯಮಂತ್ರಿಗಳೇ, ನೀವು ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಹೇಳ್ರಿ, ಅದು ಕೊಡಿಸುವ. ಇನ್ ನೀವು ಈ ಟೌನ್ಶಿಪ್ ಅಲ್ಲಿ ಮಾಡ್ತೀರಿ, ಯಾವ ಇಂಟಿಗ್ರೇಷನ್ ಮಾಡ್ತೀರಿ, ಯಾವ ಏರಿ ಸಿಟಿ ಕಟ್ತೀರಿ, ಯಾವ ಚಂದ್ರಲೋಕ ತೋರಿಸ್ತಾ ಇದೀರಿ ಸ್ವಾಮಿ ನಮ್ಮ ರೈತರಿಗೆ? ಪ್ರತಿದಿನ ಓದೋದು ಜಾಯಿಂಟ್ ಸರ್ವೆ ಎಷ್ಟು ದಿನದಿಂದ ನಡೀತಾ ಇತ್ತಣ್ಣ? ಆ ಪಾಪ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತದೆ. ಹೆಣ್ಣು ಮಗಳು ಬರ್ತಾ ಇದ್ದಂಗೆ ಹೇಳ್ತದೆ, ನನಗೆ ನಿನ್ನೆ ವಿಷಯ ಬಂತು, ಇವತ್ತು ಬೆಳಗ್ಗೆ ಮಂಜಣ್ಣನಿಗೂ ಕೇಳಿದೆ, ಮಂಜಣ್ಣನು ಹೇಳಿದ್ರು ಹೆಣ್ಣು ಮಗಳ ಜೊತೆ ಮಾತನಾಡಿದ್ದೆ. ಒಂದ್ ಕಡೆ ಮೊದಲು ಕನ್ವಿನ್ಸಿಂಗು, ಇಲ್ಲ ಇವ್ರು ಯಾಕೋ ಬಗ್ತಾ ಇಲ್ಲ ಅಂದ್ರೆ, ಮತ್ತೆ ನಿನಗೆ ಹಂಗಾಗ್ಬಿಡ್ತದೆ, ನೀನು ಹಿಂಗ್ ಮಾಡ್ಬಿಡ್ತೀನಿ ಅಂತ ದಬ್ಬಾಳಿಕೆ, ದೌರ್ಜನ್ಯ, ಎದುರಿಸೋದು, ಬೆದರಿಕೆ. ಪಾಪ ಅಮಾಯಕರ ಮೇಲೆ, ರೈತರ ಮೇಲೆ, ರೈತ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕೈ ಎತ್ತಕ್ಕಂತ ಸನ್ನಿವೇಶ ಇವತ್ತು ನಮ್ಮ ಜಿಲ್ಲೆನಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸಮಾಜಘಾತಕ ರಾಕ್ಷಸರು ಯಾರಣ್ಣ? ಹೌದಪ್ಪ. ಇನ್ನೊಂದು ಪ್ರಶ್ನೆ ನನಗೆ, ಇನ್ನೊಂದು ಪ್ರಶ್ನೆ. GBDA ರಚನೆ ಆಗಿದ್ದು 2023 ಡಿಸೆಂಬರ್ ತಿಂಗಳು, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಆಗ ಬಹಳ ಜನ ಸದಸ್ಯರಾಗಿ ನೇಮಕಾತಿ ಆಗ್ತಾರೆ. ಅದರಲ್ಲಿ ಒಬ್ರು ರಮೇಶ್ ಅಂತಕ್ಕಂಥವ್ರನ್ನ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಆ ಸದಸ್ಯತ್ವ ಸ್ಥಾನದಿಂದ ಇಳಿಸಿ ಅಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರನನ್ನ ಕೂರಿಸ್ತಾರೆ. ಅಲ್ಲಪ್ಪ, ನೀವು GBDA ಸದಸ್ಯರನ್ನ ನೇಮಕಾತಿ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ? ಈಗ ಹೋಗ್ಲಿ ಪಾಪ ನಿಮ್ ಸಹೋದರ ಜನಪ್ರತಿನಿಧಿಲ್ಲ, ಯಾಕಂದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದರು ಗೆದ್ದಿಲ್ವೇ? ಸೇರ್ಸ್ಕೊಳ್ಳೋದಲ್ಲ ಅವ್ರನ್ನ ಒಳಗಡೆ? ಅದೇನು ಒಳಗಡೆ ವ್ಯವಹಾರ ಮಾಡ್ಕೊಳ್ಳೋದು ನೀವೇ? ಈಗ ಸದಸ್ಯ ಮುಂದೇನಾಯ್ತಾರಣ್ಣ? ಅಧ್ಯಕ್ಷ. ಯಾವ್ದಕ್ ಮಾಡ್ತಾ ಇದ್ದೀರಿ ಇದು ನೀವು? ಇವತ್ತಿನ ಈ ಒಂದು ಪ್ರಾಜೆಕ್ಟ್ ಯೋಜನೆಯನ್ನ ಇವತ್ತೇನು ಇವ್ರ ಕೈಗೆ ಎತ್ಕೊಂಡಿದ್ದಾರೆ, ಅತ್ಯಂತ ಸ್ಪಷ್ಟ. ಇದರಲ್ಲಿ ಯಾರು ಅನುಮಾನ ಪಡಬೇಕಾಗಿಲ್ಲ. ಪ್ರತಿಯೊಬ್ಬರು ಇದು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಒಂದು ಮಾಫಿಯಾ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ಇವೆಲ್ಲವೂ ಕೂಡ ಹುನ್ನಾರ, ಎಲ್ಲವೂ ಕೂಡ ತಯಾರಿ ನಡೀತಾ ಇರ್ತಕ್ಕಂಥದ್ದು. ಒಂದ್ ಕಡೆ ದುಡ್ಡಿಲ್ಲ, ಸಾಲ ತಗೋತೀನಿ ಅಂತೀರಾ. 3 ವರ್ಷದಲ್ಲಿ ಈ ಯೋಜನೆನ ಸಂಪೂರ್ಣಗೊಳಿಸ್ತಾರೆ ಅಂತಾರೆ. 3 ವರ್ಷದಲ್ಲಿ 3 ವರ್ಷದಲ್ಲಿ ನೀವು ಸಂಪೂರ್ಣಗೊಳಿಸಲಿಲ್ಲ ಈ ಯೋಜನೆ ಅಂದ್ರೆ, ಈಗಾಗಲೇ ರೈತರು ಜಮೀನು ಮಾರಾಟ ಮಾಡಂಗಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ನೀವು ಎದುರು ನೋಡ್ತಕ್ಕಂಥ ಸಂಕಷ್ಟ ದಿನಗಳು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ, ನಿಮಗೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗ ಆತ್ಮಹತ್ಯೆ ಕೈ ಕೊಡ್ತು, ಅಥವಾ ನಿಮ್ಮ ಮಗಂದು ಮಗಳದು ಮದುವೆ, ಇಂಥ ವಿಚಾರಗಳಲ್ಲಿ ಇವತ್ತೇನಾದ್ರೂ ನೀವು ಲೋನ್ ತಗೊಳ್ಬೇಕು ಅಂತ ಬ್ಯಾಂಕ್ ಹತ್ರ ಹೋಗ್ತಾ ಇವತ್ತು ನೀವು ಈ ರೀತಿ ಸರ್ಕಾರ 3 ವರ್ಷದಲ್ಲಿ ಯೋಜನೆಯನ್ನ ಮಾಡ್ತೇವೆ, ಸಂಪೂರ್ಣಗೊಳಿಸ್ತೇವೆ ಅಂತ ನಿಮ್ಮನ್ನು ಸಿಗಿಸ್ಬಿಟ್ರೆ ಮುಂದೆ ಪರಿಸ್ಥಿತಿಗಳೇನಾಗತ್ತೆ? ರೈತರ ಪರಿಸ್ಥಿತಿಗಳು. ಆಮೇಲೆ ಇಲ್ಲಿರ್ತಕ್ಕಂಥವ್ರನ್ನ ನನಗಿಂತ ಚೆನ್ನಾಗಿ ನಿಮ್ ಎಲ್ರಿಗೂ ಅರಿವಿದೆ. ಯಾಕೆಂದ್ರೆ ಇಲ್ಲಿ ಬಂದು ಕೂತಿರ್ತಕ್ಕಂಥವ್ರು ಬಹುತೇಕ ಎಲ್ಲ ಸಣ್ಣ ರೈತರುಗಳೇ.
ಯಾರು ಕೂಡ ಏನ್ ದೊಡ್ಡ ದೊಡ್ಡ ಜಮೀನ್ದಾರರು ಯಾರ್ಯಾರು ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಮೀನನ್ನ ಹೊಂದಿರತಕ್ಕಂಥ ರೈತರು ಯಾರು ಇಲ್ಲಿಲ್ಲ. ನೀವು ಹೆಂಗೋ ಗೌರವಿತವಾಗಿ ನಿಮ್ ಜೀವನ ಕಟ್ಕೊಂಡು ಹೋಗ್ತಾ ಇದ್ದೀರಿ, ಬದುಕು ಕಟ್ಕೊಂಡು ಹೋಗ್ತಾ ಇದ್ದೀರಿ. ದಯವಿಟ್ಟು ನೀವು ಏನು ಉದ್ಧಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಬಹಳ ದೂರದ ಮಾತು, ದೂರದ ಪ್ರಶ್ನೆ. ನೀವು ಮತ್ತಿನ್ಯಾರನ್ನೋ ಕರ್ಕೊಂಡ್ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಸೋದಕ್ಕೆ, ನೀವು ಉದ್ಧಾರ ಆಗೋದಕ್ಕೆ, ನಿಮ್ ಜೇಬ್ ಭರ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಇನ್ಯಾವ್ದಾದ್ರು ಜಾಗ ನೋಡ್ಕೊಳ್ಳಿ. ಯಾಕೆ ಬಂದು ಅಮಾಯಕ ರೈತರ ಹೊಟ್ಟೆ ಮೇಲೆ ಹೊಡಿತಾರೆ? ಅಣ್ಣ, ನಾನು ಸುಮ್ಮನೆ ಇಲ್ಲಿ ಇವತ್ತು ಭಾಷಣ ಮಾಡಿ ಹೋದ್ರೆ ಆಗಲ್ಲ. ನಾನು ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ಕುಮಾರಣ್ಣ ಮಾತಾಡ್ತಾರೆ. ಯಾಕೆಂದ್ರೆ ಎಷ್ಟು ಮಾತಾಡಿದ್ರು ಅಷ್ಟೇ. ನಾನು ಮಂಜಣ್ಣ ಅವ್ರಿಗೆ ಮತ್ತೆ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಮುಚ್ಚುಮರೆ ಏನಿಲ್ಲ. ಯಾಕೆಂದ್ರೆ ಏನೇ ಮಾತಾಡಿದ್ರು ಕೂಡ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ ಪ್ರತಿಯೊಂದು ವಿಚಾರ ನಿಮ್ ಗಮನದಲ್ಲಿ ಇರ್ಬೇಕು. ನಾವೇನೋ ಹೊರಗಡೆ ಮಾತಾಡ್ಕೊಂಡು ಮಾಡೋವಂಥದ್ದೇನಿಲ್ಲ. ನಾವು ಬಂದು ಇಳಿದಿರೋದೇ ನಿಮಗೋಸ್ಕರ, ನಮಗೋಸ್ಕರ, ನಮ್ಮ ರೈತರಿಗೋಸ್ಕರ, ನಮ್ಮ ರೈತರ ರಕ್ಷಣೆಗೋಸ್ಕರ. ದೇವೇಗೌಡರು ಸಾಹೇಬ್ರು ಬದುಕವ್ರೆ ಪಾಪ. ಬಹಳ ಜನ ಅನ್ಕೊಂಡ್ಬಿಟ್ಟವ್ರೆ, ಇನ್ನೇನ್ ಕುಮಾರಣ್ಣನ ಆರೋಗ್ಯ ಕಂಡ್ಬಿಡಪ್ಪ, ಇನ್ನೇನ್ ಜನತಾದಳ ಪಕ್ಷ ಇಲ್ಲ, ಮುಚ್ಕೋಬೇಕಾಯ್ತದೆ ಅಂತ. ನಾನು ಒಂದು ಮಾತು ಹೇಳ್ತೇನೆ, ದೇವೇಗೌಡರು ಸಾಹೇಬರು ಗಟ್ಟಿ ಜೀವ, ನೀವು ಬೆಳೆಸಿರ್ತಕ್ಕಂಥವ್ರು. ಕುಮಾರಣ್ಣನ ಆರೋಗ್ಯದ ಬಗ್ಗೆ ನೀವಿಟ್ಟಿರ್ತಕ್ಕಂಥ ಕಾಳಜಿ, ಚಿಂತನೆ, ನಿಮ್ಮ ಪ್ರಾರ್ಥನೆಗಳು ಇಡೀ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಇವತ್ತು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ನಿಖಿಲ್ ಕುಮಾರಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ 1 ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಕಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಎಷ್ಟು ದಿನ ಬೇಕಾದ್ರೂ ಬಂದು ನಾನೇ ನಿಮ್ ಜೊತೆ ಹೋರಾಟದಲ್ಲಿ ಪಾಲ್ಗೊಳ್ತೇನೆ. ಇದು 1 ದಿನದ ಹೋರಾಟ ಅಲ್ಲ. ಈ ಹೋರಾಟ ತಾರ್ಕಿಕಾಂತಿಗೆ ತಗೊಂಡು ಹೋಗ್ತಕ್ಕಂಥದ್ದು. ಇವತ್ತು ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗೆ ಮಾಡಬೇಕಾಗುತ್ತೆ. ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಏನು ಮಾಡ್ಲಿಕ್ಕಾಗಲ್ಲ, ಒಬ್ಬ ಮಂಜಣ್ಣ ಅವರಿಂದ ಏನು ಮಾಡ್ಲಿಕ್ಕಾಗಲ್ಲ. 80% ರೈತರು ಒಪ್ಕೊಂಡ್ಬಿಟ್ಟವರಂತೆ. ಬಾರಣ ವೇದಿಕೆಗೆ, ಉಪಮುಖ್ಯಮಂತ್ರಿಗಳೇ ಬನ್ನಿ ವೇದಿಕೆಗೆ. ಅದೇ ನಾವೊಂದು ಸಭೆ ಮಾಡೋದು, ನೀವೊಂದು ಸಭೆ ಮಾಡೋದು ಯಾಕೆ? ಬನ್ನಿ ಇಲ್ಲೇ ಕರೆಸಿ. 3,500 ಕುಟುಂಬಗಳೇ ಅಷ್ಟೇ ಇರೋದು. ಒಂದು 15,000 ಜನಸಂಖ್ಯೆ ಇರ್ಬೋದು. ಅತ್ತೆ ಹಳ್ಳಿ. ನಿಮ್ ಯೋಗ್ಯತೆಗೆ 4 ಜನ ಶಾಸಕರು ಗೆದ್ದವರಲ್ರಿ ಇಲ್ಲಿ ಈ ಭಾಗದಲ್ಲಿ ಇದಾರಲ್ಲ, ಪುಣ್ಯಾತ್ಮರು ಶಾಸಕರು. 1 ದಿನ ಬಂದು ಬುಡಪ್ಪ ಆಯ್ತು, ಉಪಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರು ಗುಂಡಿ ಮುಚ್ಚದ ಆಲೋಚನೆ ಮಾಡ್ತಾವ್ರು, ಬಿಟ್ಬಿಡುವ ಅಯ್ಯಪ್ಪನ್ನ ಮುಚ್ಕ ಬರ್ಲಿ ಗುಂಡಿನ ಬಂದು. ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಹತ್ತೆ ಹಳ್ಳಿ ಕಣ್ರಿ, ಎಷ್ಟು ದಿನ ಬೇಕು ಹತ್ತೆ ಹಳ್ಳಿ ಸುತ್ತಕ್ಕೆ? 3,500 ರೈತ ಕುಟುಂಬಗಳು, 15,000 ಜನಸಂಖ್ಯೆ. ಇದೇನಪ್ಪ ನಿಮಗೆ ಕಾಳಜಿ? ಏನಾದ್ರು ರೈತರ ಪರವಾಗಿ ಒಂದು ಚೂರಾದ್ರೂ, ದೀನ ದಲಿತರು ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳ ಪರವಾಗಿ ಒಂದು ಕಿಂಚಿತ್ತಾದ್ರೂ ನಿಮ್ಗೆ ಏನಾದ್ರು ಪಾಪ ಮತ ಹಾಕಿ ಕೆಲಸವಲ್ಲ. ಮಂಜಣ್ಣ ಹೇಳ್ದಂಗೆ ರಾತ್ರಿ ರಾಮನಗರಕ್ಕೆ ಬರ್ತೀರಿ, ಮಾಗಡಿಗೆ ಬರ್ತೀರಿ, ಅದೆಂತದ್ದು 5,000 ರೂಪಾಯಿ ಕೂಪನ್ ಅಂತೀರಿ. ನಿಮ್ ಯೋಗ್ಯತೆಗೆ ಕೊನೆ ಪಕ್ಷ ಓಟ್ ಹಾಕ್ತಕ್ಕಂಥ ಮುಕ್ತ ಜನಗಳಿಗೆ ಕೂಪನ್ನ ಅದೆಂತದ್ದು ರೇಷನ್ ವ್ಯವಸ್ಥೆ ಏನಾದ್ರು ಮಾಡಿದ್ರೇನ್ರಿ? ಕೊನೆ ಪಕ್ಷ ಓಟ್ ಹಾಕ್ಸ್ಕೊಂಡ್ರಿ, ಕೊನೆಗೆ ಸೈಲೆಂಟ್ ಆಗಿ ನಿಮ್ ಲೀಡರ್ಗಳು ಕಳ್ಸೋದು. ಅದೇನ್ ಕಾರ್ಡ್ ಕೊಟ್ಟಿದೀವಿ ಕಿತ್ಕೊಂಡ್ ಬಂದ್ಬಿಡು, ಯಾಮಾರಿಸಿ ಮಾತಾಡ್ಕೊಂಡು ಬತ್ತ ಮಂಜಣ್ಣ ರೇಷನ್ ಬಂತ 5,000 ರೂಪಾಯಿದು. ಅಮ್ಮ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೆಂಗೆ ಅಂದ್ರೆ 5 ವರ್ಷಕ್ಕೊಮ್ಮೆ ಚುನಾವಣೆ. ಒಂದೇ ದಿನ ನಿಮಗೆ ಮತ ಹಾಕೋದಕ್ಕೆ ಟೈಮ್ ಸಿಗೋದು. ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ. ನೀವು ಒಳ್ಳೆಯವ್ರಿಗೆ ಮತ ಹಾಕ್ತಿರೋ ಅಥವಾ ರಾಕ್ಷಸರಿಗೆ ಮತ ಹಾಕ್ತಿರೋ ಆಲೋಚನೆ ಮಾಡಿ ಹಾಕಬೇಕಮ್ಮ. ಇಲ್ಲಾಂದ್ರೆ ಇಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಉಟ್ಕೊಂಡಿದೆ ಅಂತಕ್ಕಂಥದ್ದನ್ನ, ಇಂಥ ಸ್ಥಾನದಲ್ಲಿ ಇವತ್ತೇನಾದ್ರೂ ಕುಮಾರಣ್ಣ ಅವ್ರು ಕೂತಿದೆ. ಅವತ್ತು ಯಾವ ರೀತಿ ಕುಮಾರಣ್ಣ ಅವರು ರೈತರನ್ನ ಸೌಹಾರ್ದಯುತವಾಗಿ ಕರೆಸಿ ಕೃಷ್ಣ ಕಚೇರಿಯಲ್ಲಿ ಗಂಟೆ ಕೂರಿಸ್ಕೊಂಡು 2 ರಿಂದ 3 ಸಭೆಗಳು ಮಾಡಿದ್ರು. ಇವತ್ತೇನಾದ್ರೂ ಕುಮಾರಣ್ಣ ಅವರು ಈ ಸ್ಥಾನದಲ್ಲಿ ಕೂತಿದ್ರೆ
ನಿಮ್ಮ ಆದೇಶನೇ ಅಂತಿಮ ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ಇದನ್ನ ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಕೇವಲ ನಾವು ಇಲ್ಲಿ ಹೋರಾಟ ಇಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ. ಈಗ ಚನ್ನರಾಯಪಟ್ಟಣ ಹೋಬಳಿ ಬಗ್ಗೆ ಮಾತಾಡ್ತಾ ಇದ್ರಿ, KDB ಅಕ್ವಿಸಿಷನ್ ಮಾಡ್ತು. ಯಾಕಂದ್ರೆ ರೈತರು ಮತ್ತೆ 4ನೇ ಬಾರಿ 3 ಬಾರಿ ಅಕ್ವಿಸಿಷನ್ ಮಾಡಿದ್ರು ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕು. ಇವನ್ನೊಮ್ಮೆ ಅಕ್ವಿಸಿಷನ್ ಮಾಡಿದ್ರೆ ಅಲ್ಲಿ ಯಾವ ರೈತರು ಉಳಿತಾ ಇರಲಿಲ್ಲ. 1000ಕ್ಕೂ ಹೆಚ್ಚು ದಿನ ರೈತರು ಹೋರಾಟ ಮಾಡಿದ್ರು. ಇದು 1 ದಿನದ 2 ದಿನದ ಹೋರಾಟ ಆಗ್ಲಿಕ್ಕೆ ಆಗೋದಿಲ್ಲ. ಇವರು ಅಷ್ಟು ಸುಲಭವಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ. ಇವ್ರನ್ನ ಬಡಿದು ಬಗ್ಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ, ನಮ್ಮ ರೈತ ಹೆಣ್ಮಗಳಿಗೆ. ದಯವಿಟ್ಟು ಒಂದು ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಂದನೇ ಪಾದಯಾತ್ರೆ ಮಾಡ್ತಕ್ಕಂಥದಕ್ಕೆ ನಾನು ಸಿದ್ಧ ಇದ್ದೇನೆ. ನಡೀರಿ ಕೃಷ್ಣ ಕಚೇರಿಗೆ ಹೋಗೋಣ, ಮುಖ್ಯಮಂತ್ರಿಗಳ ರೈತ ನಿಯೋಗ ಒಂದು ರೌಂಡ್ ಹೋಗೋಣ, ನಾವೆಲ್ಲರೂ ನಿಮ್ ಜೊತೆ ಬರ್ತೇವೆ. ಇಲ್ಲಿಂದನೇ ಪಾದಯಾತ್ರೆ ತಗೋಣ. ಇವತ್ತು ನೀವೇನು ವಿಟ್ಟೇನಹಳ್ಳಿ ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು JDLP ನಾಯಕರು ಬಾಬಣ್ಣ. ಚನ್ನಪಟ್ಟಣದಲ್ಲಿ ವಿಟ್ಟೇನಹಳ್ಳಿನಲ್ಲಿ ಆ ರೈತರ ಮೇಲೆ ಆದಂತ ಒಂದು ಪ್ರಕರಣ, ಯಾವುದೇ ಒಂದು ರಾಜಕೀಯದ ಒಂದು ಉದ್ದೇಶಕ್ಕಾಗ್ಲಿ ರಾಜಕೀಯದ ಲಾಭಕ್ಕಾಗ್ಲಿ ಇವತ್ತು